ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಲೋಹಿತ, ಚಂದು ಹಾಗೂ ರಾಣು ಸ್ಕೂಲಿಗೆ ಹೋಗಿರ್ತಾರೆ. ಈ ಲೋಹಿತನಿಗೆ ಹೇಗಾರು ಮಾಡಿ ರಾಣಿ ಸ್ಕೂಲಿಗೆ ಬರಬಾರ್ದು, ಹೇಗಾರು ಮಾಡಿ ತಡಿಬೇಕು ಅಂತ ರಾಣಿಗೆ ಹೇಳ್ತಾರೆ. ನೋಡು ರಾಣಿ, ನಮ್ಮಪ್ಪ ನಿನಗೆ ಸುಳ್ಳು ಹೇಳ್ತಿದ್ದಾರೆ. ಅಪ್ಪ ಯಾವ ಕಾರಣಕ್ಕೂ ಅತ್ತೆನ ಅಂದರೆ ನಿಮ್ಮಮ್ಮನ ಹೊರ ಕರ್ಕೊಂಡು ಬರಲ್ಲ. ಮಾಮ ಸುಳ್ಳು ಹೇಳ್ತಿದ್ದಾರೆ, ಅಂದರೆ ನಮ್ಮಪ್ಪ ಸುಳ್ಳು ಹೇಳ್ತಿದ್ದಾರೆ ಅಂತ ರಾಣಿಗೆ ಹೇಳ್ತಾರೆ. ಚಂದು ಇದ್ದೋನು, ಇಲ್ಲ ರಾಣಿ, ಇವಳ ಮಾತನ್ನ ಕೇಳಬೇಡ, ಅಪ್ಪ ಯಾವತ್ತೂ ಸುಳ್ಳು ಹೇಳಲ್ಲ, ಹೇಗಾರು ಮಾಡಿ ಅತ್ತೆನ ಕರ್ಕೊಂಬರ್ತಾರೆ ಅಂದಾಗ ಲೋಹಿತ, ನಾನು ಸತ್ಯ ಹೇಳೋರಿಗೆ ಇಲ್ಲಿ ವ್ಯಾಲ್ಯೂನೇ ಇಲ್ಲ ಬಿಡು, ನಾನು ಸತ್ಯ ಹೇಳ್ತಿದ್ದೀನಿ ರಾಣಿ, ಅವರು ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ನೋಡು, ಅಪ್ಪ ದೊಡ್ಡ ಲಾಯರ್ನ ಹುಡ್ಕೋಕ್ಕಾಗಲ್ಲ. ಯಾಕೆ ಹೇಳು, ದೊಡ್ಡ ಲಾಯರಿಗೆ ತುಂಬ ಅಮೌಂಟ್ ಬೇಕು, ನಮ್ಮ ಹತ್ರ ದುಡ್ಡಿಲ್ಲ, ಅದು ನಿನಗೂ ಗೊತ್ತುಂಟು. ಹಾಗಿರುವಾಗ ಅಪ್ಪ ಅಂತೂ ನಿಮ್ಮಮ್ಮನ ಹೊರ ಕರ್ಕೊಂಡು ಬರೋಕ್ಕೆ ಆಗಲ್ಲ. ನೀನೇ ಕೇಳಿದ್ಯಲ್ಲ ಗಾಂಧೀಜಿಯವ್ರದ್ದು ಮಾಡು ಇಲ್ಲವೇ ಮಡಿ ಅಂತ. ನೀನು ನನ್ನ ಹತ್ರ ಇರೋ ಒಂದು ಪೆನ್ ತಗ, ಆ ಪೆನ್ನ ನೋಡು, ಹಾಗೆ ಕೆಳಗೆ ಹಾಕು. ಇಲ್ಲ ತಾನೆ? ಅದೇ ಥರ ಅಪ್ಪ ಅಂತೂ ಅತ್ತೆನ ಹೊರಗೆ ಅಂದರೆ ನಿಮ್ಮಮ್ಮನ ಹೊರ ಕರ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆವಾಗ ಚಂದು, ನೋಡು ರಾಣಿ, ಇವಳ ಮಾತೆಲ್ಲ ಕೇಳಬೇಡ, ಇವಳು ಹೀಗೆ ಹೇಳೋದು, ಬಾ ಮೊದಲೇ ಸ್ಕೂಲಿಗೆ ಟೈಮ್ ಆಗಿದೆ, ನಾವು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಚಂದು ಹೇಳೋಗ್ತಾನೆ, ನೋಡು ರಾಣಿ, ನೀನು ನಿನ್ನ ಸ್ಕೂಲಿಗೆ ಅಂದರೆ ಕ್ಲಾಸ್ ರೂಮಿಗೆ ಹೋಗು, ಇವತ್ತು ಸ್ಪೋರ್ಟ್ಸ್ ಮೀಟಿಂಗ್ ಇದೆ, ನಾನು ಹೋಗ್ತೀನಿ, ನಂಗೆ ಟೈಮ್ ಆಯಿತು ಅಂತ ಚಂದು ಅಲ್ಲಿಂದ ಹೋಗ್ತಾನೆ. ಇದೇ ಸಿಕ್ಕಿದ ಚಾನ್ಸು ಅಂತ ಲೋಹಿತ ಇದ್ದೋಳು, ನೋಡು ರಾಣಿ, ಈ ಕೇಸನ್ನ ನೀನೇ ಹೇಗಾರು ಮಾಡಿ ಲಾಯರ್ನ ಹುಡುಕಬೇಕು, ನೀನು ಹೇಳು, ನಿನಗೆ ಅಮ್ಮ ಮುಖ್ಯನಾ ಸ್ಕೂಲ್ ಮುಖ್ಯನಾ ಅಂತ ಹೇಳುವಾಗ ರಾಣಿ ಪಾಪ ಇದ್ದೋಳು, ಅವಳಿಗೆ ಅಮ್ಮನೇ ಮುಖ್ಯ, ಹಾಗಾಗಿ ನನಗೆ ಅಮ್ಮನೇ ಮುಖ್ಯ ಲೋಹಿತ, ಅಮ್ಮ ಹೇಗಾರು ಮಾಡಿ ಜೈಲಿಂದ ಹೊರಗೆ ಬರಬೇಕು, ನಾನು ಅಮ್ಮನ ಜೊತೆ ಇರಬೇಕು ಅಂತ ಹೇಳ್ತಾಳೆ. ಹಾಗಾದರೆ ಈ ಸ್ಕೂಲು ಓದೋದು ಎಲ್ಲ ಬಿಡು, ನೀ ಫಸ್ಟ್ ಹೋಗಿ ಲಾಯರ್ನ ಹುಡ್ಕು, ನಮ್ಮ ಕೆಲಸನ ನಾವೇ ಮಾಡಬೇಕು ಅಂತ ಹೇಳ್ತಾಳೆ. ಸರಿ ಅಂತ ಅಲ್ಲಿಂದ ರಾಣಿ ಹೊರಟ್ಬಿಡ್ತಾಳೆ. ಲೋಹಿತನಿಗೆ ಖುಷಿಯಾಗ್ಬಿಡುತ್ತೆ, ಹಬ್ಬ, ಇನ್ನಂತೂ ಈ ರಾಣಿ ಯಾವ ಕಾರಣಕ್ಕೂ ಸ್ಕೂಲಿಗೆ ಬರಲ್ಲ ಅಂತ ಹೇಳ್ಕೊಂಡು ಖುಷಿಯಾಗಿ ಹೋಗ್ಬಿಡ್ತಾಳೆ. ಈ ಕಡೆ ರಾಣಿ ಕೋರ್ಟ್ ಹತ್ರ ಬಂದಿರ್ತಾಳೆ. ಒಂದು ಕಡೆ ಸಾರಿಕನ ಜೊತೆ ಬಾಲನು ಬಂದಿರ್ತಾನೆ. ಆ ಲಾಯರು ಬಾಲನಿಗೆ ಇಷ್ಟ ಆಗಿರಲ್ಲ. ಅಷ್ಟೊತ್ತಿಗೆ ಗೂಗ್ಲಿ ಬಂದು ಆ ಲಾಯರ್ ಹಿಡಿದ್ರ ಅಂದಾಗ, ಹೌದು, ಸಾರಿಕಾ ಹೇಳಿರೋ ಲಾಯರು ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟ ಲಾಯರಿಗೆ ಈ ಫ್ಯಾಮಿಲಿ ವ್ಯಾಲ್ಯೂ ಏನು ಅನ್ನೋದು ಗೊತ್ತಿರಬೇಕು, ಆದರೆ ಈ ಕೇಸ್ ಬಗ್ಗೆ ಹೇಳಿದೆ, ಆದರೆ ಅವರಿಗೆ ಫ್ಯಾಮಿಲಿ ವ್ಯಾಲ್ಯೂ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಅವ್ರು ಬೇಡ ಅಂತ ಅಂದ್ಕೊಂಡೆ. ಹಾಗಾದರೆ ಏನು ಮಾಡೋದು ಬಾಸು ಅಂತ ಕೇಳಿದಾಗ, ಇದು ಕೋರ್ಟ್ ಅಲ್ಲ, ಇಲ್ಲಿ ತುಂಬ ಜನ ಲಾಯರ್ ಇರ್ತಾರೆ, ನೋಡೋಣ ಯಾರು ಒಳ್ಳೆ ಲಾಯರ್ ಸಿಗ್ಬೋದು ಅಂತ ಬಾಲ ಹಾಗೂ ಗೂಗ್ಲಿ ಅಂದರೆ ನೋಡ್ತಾ ಇರೋಷ್ಟೊತ್ತಿಗೆ JP ಪಾಟೀಲ್ ಬಂದುಬಿಡ್ತಾರೆ. ಅಂದರೆ ಭಾರ್ಗವಿ LLB ಇದ್ದಾರಲ್ಲ, ಆ ಲಾಯರ್ ಬಂದುಬಿಡ್ತಾರೆ, ಭಾರ್ಗವಿ ಮಾವ. ಒಂದು ಕೇಸ್ನ ಗೆದ್ದು ಬಂದಿರ್ತಾರೆ. ಕೇಸ್ನ ಗೆದ್ದು ಬಂದ ಕ್ಲೈಂಟ್ ಹೇಳ್ತಿರ್ತಾರೆ, ನಿಮ್ಮಿಂದ ಈ ಕೇಸ್ನ ಗೆಲ್ಲಕ್ಕಾಯಿತು, ನಮ್ಮ ಫ್ಯಾಮಿಲಿನ ಉಳಿಸ್ಕೊಳ್ಳೋಕ್ಕಾಯ್ತು ಅಂತ ಹೇಳ್ತಾರೆ. ಆವಾಗ JP ಪಾಟೀಲ್ ಇದ್ದವರು, ಹೌದು, ಅಂದರೆ ಭಾರ್ಗವಿ ಮಾವ ಹೇಳ್ತಾರೆ, ಫ್ಯಾಮಿಲಿ ಯಾವತ್ತೂ ಒಟ್ಟಿಗಿರಬೇಕು, ಫ್ಯಾಮಿಲಿ ಯಾವಾಗಲೂ ಚೆನ್ನಾಗಿರಬೇಕು, ನಿಮ್ಮ ಕೇಸಲ್ಲಿ ನ್ಯಾಯ ಇತ್ತು, ಹಾಗಾಗಿ ಗೆಲ್ತು ಅಂತ ಹೇಳಿಬಿಡ್ತಾರೆ. ಅದನ್ನು ಕೇಳಿ ಬಾಲನಿಗೆ ಈ ಕೇಸ್ಗೆ ಇವರೇ ಒಳ್ಳೆ ಲಾಯರು, ಹೇಗಾರು ಮಾಡಿ ಇವ್ರನ್ನ ಮಾತಾಡಬೇಕು ಅಂತ ಬರ್ತಾ ಇರ್ತಾರೆ. ಬಂದ ತಕ್ಷಣ ಏನು ಹೇಳಿ ಅಂದಾಗ, ನಮಗೆ ಒಂದು ಕೇಸ್ ಉಂಟು, ಅದನ್ನು ಹೇಗಾರು ನೀವು ವಾದಿಸ್ಕೊಡ್ಬೇಕು, ಈ ಕೇಸ್ನ ಹೇಗಾರು ವಿನ್ ಮಾಡಬೇಕು, ಅದು ಅಲ್ಲದೆ ಇದು ನಿರಪರಾಧಿಗೆ ಅಂದರೆ ಅವಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂಥವಳಿಗೆ ಕೋರ್ಟಲ್ಲಿ ಅಂದರೆ ಜೈಲಲ್ಲಿದ್ದಾಳೆ, ಹೇಗಾರು ಮಾಡಿ ಈ ಕೇಸ್ನ ವಿನ್ ಮಾಡಿಕೊಡಿ ಅಂತ ಕೇಳ್ತಾರೆ. ಆವಾಗ ಭಾರ್ಗವಿ ಮಾವ ಇದ್ದವರು ಹೇಳ್ತಾರೆ, ನೋಡಿ, ನೀವು ಈ ಕೇಸ್ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ, ನಮ್ಮ ಆಫೀಸಿಗೆ ಬನ್ನಿ, ಅಲ್ಲಿ ಮಾತಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂದಾಗ, ಇಲ್ಲ ಸರ್, ಇದು ತುಂಬ ಅರ್ಜೆಂಟಾಗಿರೋ ಕೆಲಸ, ಇಲ್ಲೇ ಮಾತಾಡಬೇಕು ಅಂದಾಗ, ಹೌದಾ, ನನ್ನ ಸೊಸೆ ಅಂದರೆ ಭಾರ್ಗವಿ ಬರೋಕ್ಕೆ ಇನ್ನೂ ಟೈಮ್ ಉಂಟು, ಸರಿ ಬಿಡಿ, ಈ ಕೇಸ್ ಬಗ್ಗೆ ಡಿಸ್ಕಷನ್ ಮಾಡೋಣ, ಯಾವ ಕೇಸು ಅಂತ ಕೇಳ್ತಾರೆ. ಅದೇ ಸರ್, ಕಾವೇರಿ ಕೇಸು, 10 ವರ್ಷದಿಂದ ಜೈಲು ಶಿಕ್ಷೆ ಅನುಭವಿಸಿದಾಳಲ್ಲ ಅಂತ ಹೇಳ್ತಾರೆ. ಆವಾಗ ಇವರಿಗೆ ಗೊತ್ತಾಗುತ್ತೆ, ಅಂದರೆ ಕಾವೇರಿ ಅಂದರೆ ಕಾಣೆ ಆಗಿದ್ದಾಳೆ, ಪೆರಲ್ ಬೇಲ್ ಮೇಲೆ ಹೊರಗೆ ಬಂದಾಗ ಕಾಣೆ ಆಗಿದ್ದು ಇಡೀ ನ್ಯೂಸ್ಗೆ ಗೊತ್ತಾಗಿತ್ತು. ಆ ಕೇಸ, ಇದು ಡೆಡ್ ಹ್ಯಾಂಡ್, ಅಂದರೆ ಈ ಕೇಸ್ ಮುಗ್ದಿದೆ, ಶಿಕ್ಷೆ ಅನುಭವಿಸ್ತಿದ್ದಾಳಲ್ಲ ಇನ್ನೇನು ಅಂದಾಗ, ಇಲ್ಲ ಸರ್,
ಅವಳು ನಿರಪರಾಧಿ, ಅವಳು ಅಪರಾಧಿ ಅಲ್ಲ. ಈ ಕೇಸ್‌ನ ಹೇಗಾರು ಮಾಡಿ ಓಪನ್ ಮಾಡಬೇಕು, ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಬಾಲ ಒಂದು ಕಡೆ ಇಲ್ಲಿ ಕೇಳ್ತಿರ್ತಾನೆ. ಇಲ್ಲಿ ಪಾಪ ರಾಣಿನೂ ಅಷ್ಟೇ ಕೋರ್ಟ್ ಹತ್ರ ಬಂದಿರ್ತಾಳೆ. ತುಂಬ ಜನ ಲಾಯರ್ ಕೂತಿರ್ತಾರೆ. ಅವಳಿಗೆ ಖುಷಿಯಾಗ್ಬಿಡುತ್ತೆ. ಹೇಗಾರು ಮಾಡಿ ಇಲ್ಲಿರೋ ಲಾಯರ್ ಜೊತೆ ಮಾತಾಡಿ ನಮ್ಮ ಅಮ್ಮನ ಹೇಗಾರು ಹೊರಗೆ ಬರಂಗೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಒಂದು ಲಾಯರ್ ಹತ್ರ ಹೇಳ್ತಾಳೆ. ಆವಾಗ ಏನಮ್ಮ ಸ್ಕೂಲಿಂದ ಬಂದ್ಯಾ ಅಂತ ಕೇಳ್ತಾರೆ. ಹೌದು, ನಮ್ಮಮ್ಮ ಜೈಲಲ್ಲಿದ್ದಾರೆ, ಹೇಗಾರು ಮಾಡಿ ಹುಡ್ಕೊಡಿ ಅಂದಾಗ ಅವಳು ಫೀಸ್ ಕೇಳಿಬಿಡ್ತಾಳೆ. ಯಾರಾದರೂ ಲಾಯರ್ ಹಾಗೆ ಅಲ್ವಾ, ಫೀಸ್ ಕೇಳಿದಾಗ ನಾನು ದೊಡ್ಡೋಳಾಗಿ ಕೆಲ್ಸಕ್ಕೆ ಸೇರಿದ ಮೇಲೆ ಫೀಸ್ನ ಕೊಡ್ತೀನಿ ಅಂದಾಗ ಯಾವ ಲಾಯರ್ ಸುಮ್ಮನೆ ಇರ್ತಾರೆ ಹೇಳಿ. ಬೇಡ ಹಾಗಾದ್ರೆ ನಿಮ್ಮನೆ ಹೋಗಮ್ಮ, ಸುಮ್ಮನೆ ಏನೇನ ಮಾತಾಡಬೇಡ, ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಬರ್ತೀಯ ಅಂತ ಬೈದು ಕಳಿಸ್ತಾರೆ. ಇನ್ನೊಬ್ರು ಲಾಯರ್ ಹತ್ರ ಬಂದಾಗನೂ ಹಾಗೆ ಹೇಳಿದಾಗ, ಹೋಗು ದೊಡ್ಡವ್ರನ್ನ ಯಾರು ಕರ್ಸ್ಕೊಂಬ, ಹೀಗೆಲ್ಲ ಸ್ಕೂಲಿಗೆ ಹೋಗೋ ಮಕ್ಕಳು ಇಲ್ಲಿಗೆ ಬರಬಾರ್ದು ಅಂತ ಹೇಳ್ತಾರೆ. ಪಾಪ ಈ ಕಡೆ ರಾಣಿಗೆ ತುಂಬ ಬೇಜಾರಾಗ್ತಿರುತ್ತೆ. ಆದರೆ ಇಲ್ಲಿ ವರ್ಧನ್ ರೌಡಿಗಳು ಕೋರ್ಟ್ ಹತ್ರ ಇರ್ತಾರೆ 3 ಜನ. ದೂರದಲ್ಲಿ ನೋಡಿದಾಗ ಅವಳು ರಾಣಿ ಅಲ್ವಾ, ವರ್ಧ ಬಾಸ್ ಹುಡುಕ್ತಿದಾರಲ್ಲ ಆ ಹುಡುಗಿನೇ ಅಲ್ಲ ಅಂದಾಗ, ಹೌದು ಕಣೋ, ಹೇಗಾರು ಮಾಡಿ ಈ ಹುಡುಗಿನ ಕರ್ಕೊಂಡೋಗಿ ವರ್ಧ ಬಾಸ್ ಮುಂದೆ ಬಿಡಬೇಕು ಅಂತ ಬರ್ತಾರೆ. ಬಂದು ನೀನು ರಾಣಿ ಅಲ್ವಾ ಅಂತ ಕೇಳಿದಾಗ, ಹೌದು ನಾನು ರಾಣಿ ಅಂದಾಗ, ಬಾ ನಿನ್ನ ಜೊತೆ ಒಂದು ಕೆಲಸ ಇದೆ, ಬಾ ನಮ್ಮ ಜೊತೆ ಅಂತ ಹೇಳ್ತಾರೆ. ಇಲ್ಲ ನಾನು ಬರಲ್ಲ ಅಂದಾಗ ಅವಳನ್ನ ಎಳ್ಕೊಂಡು ಹೋಗೋಷ್ಟೊತ್ತಿಗೆ ಭಾರ್ಗವಿ ಬಂದುಬಿಡ್ತಾಳೆ. ಭಾರ್ಗವಿ ಬಂದು ಅವಳಿಗೆ ಫೈಟ್ ಎಲ್ಲ ಅಂದರೆ ಅವ್ರನ್ನೆಲ್ಲ ಹೊಡೆದು ರೌಡಿಗಳನ್ನ ಕಳಿಸ್ಬಿಡ್ತಾರೆ. ಪಾಪ ರಾಣಿನ ಸೇವ್ ಮಾಡಿ ಒಂದು ಕಡೆ ಕೂರಿಸ್ಕೊಂಡ್ಬಿಡ್ತಾನೆ. ಯಾಕೆ ನೀನು ಯಾಕೆ ಇಲ್ಲಿಗೆ ಬಂದೆ, ಸ್ಕೂಲ್ ಇಲ್ವಾ, ಸ್ಕೂಲ್ ಹುಡುಗಿ ಅಲ್ಲ ಅಂದಾಗ ರಾಣಿ ಹೇಳ್ತಾಳೆ, ನಮ್ಮಮ್ಮ ಜೈಲಲ್ಲಿದ್ದಾರೆ, ಅವ್ರನ್ನ ಹೇಗಾರು ಮಾಡಿ ಹೊರಗೆ ಕರ್ಕೊಂಬರಬೇಕು, ನೀವು ಲಾಯರ್ ಅಲ್ವಾ, ಹಾಗಾಗಿ ನಾನು ಲಾಯರ್ನ ಹುಡ್ಕೊಂಡು ಇಲ್ಲಿ ಕೋರ್ಟಿಗೆ ಬಂದೆ ಅಂತ ಹೇಳ್ತಾರೆ. ಪಾಪ ಭಾರ್ಗವಿಗೆ ಅವಳನ್ನ ನೋಡಿ ಬೇಜಾರಾಗ್ಬಿಡುತ್ತೆ. ಹೆಸ್ರು ಕೇಳ್ತಾಳೆ. ರಾಣಿ ಅಂತ ಹೇಳ್ತಾಳೆ. ರಾಣಿನ, ನಿನ್ನ ಹೆಸ್ರು ಚೆನ್ನಾಗಿದೆ, ನಿನ್ನಷ್ಟೇ ನಿನ್ನ ಹೆಸ್ರು ಚೆನ್ನಾಗಿದೆ ಅಂತ ಚೆನ್ನಾಗಿ ಮಾತಾಡ್ತಾಳೆ. ಇದನ್ನೆಲ್ಲ ಸತ್ಯಂಗೆ ಪರಿಚಯ ಇರೋರು ಒಬ್ಬರು ನೋಡಿ ಸತ್ಯನಿಗೆ ಫೋನ್ ಮಾಡಿ ಹೇಳ್ತಾರೆ, ಸತ್ಯ ನಿನ್ನ ಸೊಸೆ ಇಲ್ಲಿ ಸ್ಕೂಲ್ ಹತ್ರ ಬಂದಿದ್ದಾಳೆ, ಅಂದರೆ ರಾಣಿ ಕೋರ್ಟ್ ಹತ್ರ ಬಂದಿದ್ದಾಳೆ, ರೌಡಿಗಳು ಅವಳನ್ನ ಇದು ಮಾಡ್ತಿದ್ರು, ಅಂದರೆ ಕರ್ಕೊಂಡು ಹೋಗ್ತಿದ್ರು, ಅಷ್ಟೊತ್ತಿಗೆ ಒಬ್ಬರು ಲೇಡಿ ಲಾಯರು ಬಂದು ಅವಳನ್ನ ಕಾಪಾಡಿದ್ದಾರೆ ಅಂದಾಗ ಸತ್ಯನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಹೌದಾ, ಹೀಗೆ ಹೇಗಿದ್ದಾಳೆ ರಾಣಿ ಅಂದಾಗ, ಇಲ್ಲ ಈಗ ಹುಷಾರಿದ್ದಾಳೆ, ಅಂದರೆ ಅವರು ಕಾಪಾಡಿದ್ದಾರೆ ಅಂದಾಗ, ಸರಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಸತ್ಯನಿಗೆ ರಾಣಿ ಸ್ಕೂಲಿಗೆ ಹೋಗಿದ್ಲಲ್ಲ, ಅವಳು ಯಾವಾಗ ಇಲ್ಲಿಗೆ ಬಂದ್ಲು ಅಂತ ಒಂದು ಆಶ್ಚರ್ಯ ಆಗಿ ಕೋರ್ಟ್ ಹತ್ರ ಅವನು ಬರ್ತಿರ್ತಾನೆ. ಈ ಕಡೆ ಒಂದು ಕಡೆ ಸರಳ ಮತ್ತು ಪುಟ್ಟಕ್ಕ ಬ್ಯಾಗ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಸರಳ ಬಟ್ಟೆ ಮರ್ಚ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಲ್ಲ, ಬ್ಯಾಗ್ ಏನಕ್ಕೆ ಬೇಕು, ಆ ಬ್ಯಾಗಲ್ಲಿ ಏನಿರುತ್ತೆ ಅಂದಾಗ, ಯಾಕೆ ತಗೊಂಡಿರ್ಬೋದು, ಆ ಗುಜ್ರಿಯವನೇ ಬೇಡ ಅಂತ ಹೇಳಿದ್ದ, ನಾವೇನೋ ಚೌಕಾಸಿ ಮಾಡಿ ತಗೊಂಡಿದ್ದೀವಿ, ಆದ್ರೂ 50,000 ಕೊಟ್ಟು ಆ ಬ್ಯಾಗ್ ತಗೋಬೇಕು ಅಂದರೆ ಏನು ಅಂತ ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ, ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯಾ, ಈಗ ಹೇಗಾದ್ರು ದುಡ್ಡು ಸಿಕ್ತು, ಎಲ್ಲ ಸಿಕ್ತಲ್ಲ, ನಿಂಗೆ ಯಾಕೆ ಯೋಚನೆ ಅಂದಾಗ, ಇಲ್ಲ ಅಮ್ಮ, ಅದರಲ್ಲಿ ಏನೋ ಇರಬೇಕು, ಇಲ್ಲಾಂದರೆ ಯಾಕೆ ಹೇಳು 50,000 ಕೊಡ್ತಾರೆ, ನಾನು ಯಾಕೋ ಆ ವರ್ಧನ್ನ ಸವಾಸ ಮಾಡಬಾರ್ದು ಅಂತ ಅನ್ನಿಸ್ತಿದೆ ಅಮ್ಮ, ಇಲ್ಲೇನು ಮುಂದೆ ಹೋಗುತ್ತಾ, ಅಯ್ಯೋ ನೀನೊಬ್ಳು, ನೀನೇನಾದ್ರು ನನ್ನ ಮಗಳೇ, ನಿನಗೇನಾದ್ರು ಧೈರ್ಯ ಇದೆಯಾ ಅಂದಾಗ, ಅಲ್ಲ ಕಣಮ್ಮ, ಆದರೂ ಯೋಚನೆ ಮಾಡು ಅಂದಾಗ, ತಡಿ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಏನಾದ್ರು ಐಡಿಯಾ ಹೊಡಿತಾ ಅಂತ ಕೇಳ್ತಾರೆ. ಪುಟ್ಟಕ್ಕ ಇದ್ದಾಳೆ, ಅಯ್ಯ ನನಗೆ ನಿನ್ನಷ್ಟು ವಯಸ್ಸಾಗಿದೆಯೇ, 20 ವರ್ಷನೇ, ಈ ಥರ ಕ್ರಿಮಿನಲ್ ಬುದ್ಧಿನೆಲ್ಲ ಯೋಚನೆ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು ಅಂತ ಇಲ್ಲಿ ಇವರಿಬ್ಬರು ಈ ಥರ ಡಿಸ್ಕಷನ್ನು ಮಾಡ್ತಾ ಇರ್ತಾರೆ. ಅದೂ ಅಲ್ಲದೆ ವರ್ಧನಿಗೆ ಕೊಟ್ಟಿರೋದು ಅವಳು ಅಂದರೆ ಹೊಸ ಬ್ಯಾಗು, ಹೊಸ ಪುಸ್ತಕ ಅಂತ ಎಲ್ಲ ಗೊತ್ತಿರುತ್ತಲ್ಲ ಅಂತ ಹೇಳ್ತಾರೆ. ಆವಾಗ ಪುಟ್ಟಕ್ಕ ಇದ್ದವಳು ಹೇಳ್ತಾಳೆ, ನೀನು ಕೇಳಬೇಕಿತ್ತು ಆ ಬ್ಯಾಗಲ್ಲಿ ಏನಿದೆ ಅಂತ ಕೇಳಿದಾಗ, ನಾನು ಹುಡ್ಕೋಕ್ಕೆ ಈಸಿ ಆಗುತ್ತೆ ಅಂದಾಗ, ಅಯ್ಯೋ ಅದನ್ನು ನಾನು ಕೇಳಿದೆ ಅಮ್ಮ, ಆದರೆ ಅವನು ಅದೇನು ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಮುಂದೆ ಭಾರ್ಗವಿನೇ ಈ ಕೇಸ್ನ ತಗೊಳ್ಬೋದು, ಹೇಗಾರು ಮಾಡಿ ಕಾವೇರಿನೂ ಹೊರಗೆ ಬರ್ತಾಳೆ. ಅದ್ರ ಜೊತೆ ಪಾಪ ಕಾವೇರಿನೂ ಜೈಲಲ್ಲಿ ಓದ್ತಿದ್ದಾಳೆ. ಒಂದು ಕೆಲಸ ಮಾಡ್ತಾನೋ, ಅಂದರೆ ಜೈಲಲ್ಲಿ ಎಲ್ಲ ಕೈದಿಗಳಿಗೂ ಒಂದೊಂದು ಕೆಲಸ ಇರುತ್ತಲ್ಲ, ಹಾಗೆಯೇ ಇವಳು ಅದೇ ಊದುಬತ್ತಿ ಇರುತ್ತಲ್ಲ, ಅದನ್ನು ಇದು ಮಾಡಿಕೊಂಡು ಓದ್ತಾ ಇರ್ತಾಳೆ. ಅದನ್ನು ನೋಡಿ ಅಲ್ಲಿರೋ ಬೇರೆ ಕೈದಿಗಳಿಗೂ ತುಂಬ ಖುಷಿ ಆಗಿಬಿಡುತ್ತೆ. ನೋಡು, ಕಾವೇರಿ ಥರ ಇರಬೇಕು, ಎರಡೆರಡು ಕೆಲಸ ಮಾಡ್ತಿದ್ದಾಳಲ್ಲ, ಅವಳು ನೋಡಿದರೆ ನಮಗೂ ಉತ್ಸಾಹ ಬರ್ತಿದೆ ಅಂತ ಹೇಳ್ತಾರೆ. ಇದನ್ನು ನೋಡಿದ ಜೈಲರಿಗೆ, ಕಾವೇರಿ ನೀನು ಮತ್ತೆ ಅಂದರೆ ಮನಸ್ಸಲ್ಲಿ ಹೇಳ್ತಿರೋದು ಜೈಲರು, ನಿನ್ನ ನೋಡಿ ಮತ್ತೆ ಖುಷಿ ಆಗ್ತಾ ಉಂಟು, ವಾಪಸ್ ಮೊದಲಿನ ಕಾವೇರಿ ಥರನೇ ಬರ್ತಾ ಇದೆಯಾ, ಇಷ್ಟು ಹಠ ಸಾಧನೆ ಇರೋಳು ನೀನು, ಹೀಗೆ ಇರಬೇಕು, ನಿನ್ನ ಮಗಳಿಗೋಸ್ಕರ ನೀನು ಏನಾದ್ರು ಮಾಡ್ತೀಯಾ ಅಂತ ಹೇಳ್ತಾರೆ.
ಇಷ್ಟು ಇವತ್ತಿನ ಸಂಚಿಕೆ ನಡೆಯುತ್ತೆ. ಮುಂದೊಂದು ದಿನ ಕಾವೇರಿ ಕೇಸ್ನ ಗೆದ್ದೇ ಗೆಲ್ತಾರೆ. ಯಾಕಂದರೆ ಈ ಕೇಸ್ನ ಮೇ ಬಿ ಭಾರ್ಗವಿನೇ ತಗೊಳ್ತಾಳೆ ಅಂತ ಅನಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.